ಹಲೋ ಗ್ರೀನ್ ಪೇರೆಂಟ್ಸ್, ನನ್ನ ಗಿಡದ ಬ್ಲಾಗಿಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಇವತ್ತು ನಾನು ಪೀಸ್ ಲಿಲ್ಲಿ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಗಿಡ ಇದೆ ಪೀಸ್ ಲಿಲ್ಲಿ. ಇದು ಒಂದು ಆರ್ನಮೆಂಟಲ್ ಗಿಡ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಹಾಗಾಗಿ ಇದನ್ನು ಲಿವಿಂಗ್ ಏರಿಯಾದ ಅಂದವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಗಿಡವನ್ನು ಒಳಾಂಗಣದಲ್ಲಿ ಬೆಳೆಸ್ತಾರೆ. ಈ ಪೀಸ್ ಲಿಲ್ಲಿಯ ಸೈಂಟಿಫಿಕ್ ನೇಮ್ ಸ್ಪ್ಯಾಟಿಫೈಲಮ್ ಅಂತ. ಬೆಸ್ಟ್ ಏರ್ ಪ್ಯೂರಿಫೈಯರ್ ಅಂತ ನಾಸಾದಿಂದ ರೆಕಮೆಂಡ್ ಆಗಿರುವಂತಹ ಗಿಡ ಇದು. ಸಾಮಾನ್ಯವಾಗಿ ಈ ಗಿಡವನ್ನು ಎಲ್ಲರೂ ಬೆಳೆಸೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಈ ಗಿಡವನ್ನು ಬೆಳೆಸೋದು ತುಂಬ ಸುಲಭ ಮತ್ತು ಸರಳ. ಸ್ವಲ್ಪ ಕೇರ್ ತೊಗೊಂಡ್ರೆ ಸಾಕು, ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಈ ತರಹ ಒಂದು ವಿಶೇಷವಾದಂತಹ ಬಿಳಿ ಹೂಗಳು ಬರುತ್ತೆ ನೋಡಿ. ಗಿಡದ ಬ್ಯೂಟಿ ಇರೋದೇ ಇದರಲ್ಲಿ. ಇದು ವರ್ಷ ಪೂರ್ತಿ ಹೂ ಬಿಡುತ್ತೆ. ಸಮ್ಮರ್ ಸೀಸನಲ್ಲಿ ಹೆಚ್ಚು ಹೂ ಬಿಟ್ಟರೆ ವಿಂಟರ್ ಸೀಸನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನು ಸ್ಪ್ಯಾಡಿಕ್ಸ್ ಅಂತ ಕರೀತಾರೆ, ಇದನ್ನು ಸ್ಪ್ಯಾತ್ ಅಂತ ಕರೀತಾರೆ. ಈ ಸ್ಪ್ಯಾಡಿಕ್ಸ್ನ ಸ್ಪ್ಯಾತ್ ಕವರ್ ಮಾಡಿದೆ ನೋಡಿ. ಈ ಹೂವು ಒಂದು ಸಲ ಅರಳಿದ್ರೆ ಸುಮಾರು 50ರಿಂದ 60 ದಿನಗಳವರೆಗೆ ಹಾಗೇ ಇರುತ್ತೆ. ನಂತರ ಅದು ಗ್ರೀನಿಶ್ ಆಗಿ ಈ ತರಹ ಒಣಗಿ ಹೋಗುತ್ತೆ. ಆಗ ಆ ಎಲೆಗಳನ್ನು ಗಿಡದಿಂದ ಕೀಳಬೇಕು. ಪೀಸ್ ಲಿಲ್ಲಿ ಇಂಡೋರ್ ಗಿಡ ಆಗಿರೋದ್ರಿಂದ ಮನೆಯ ಒಳಗಡೆ ನೀವೇನಾದರೂ ಬೆಳೆಸಬೇಕು ಅಂತ ಅಂದರೆ ಬೆಳಕು ಬರುವ ಕಿಟಕಿಯ ಬಳಿ ಗಿಡವನ್ನು ಇಡಬೇಕು. ಲಿವಿಂಗ್ ಏರಿಯಾದಲ್ಲಿ ನೀವು ಯಾವುದೇ ಕಾರ್ನರಲ್ಲಿ ಈ ಗಿಡವನ್ನು ಇಟ್ಟರೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಇದರ ಒಂದು ವಿಶೇಷ ಗುಣ ಅಂದರೆ ಈಗಾಗಲೇ ಹೇಳಿದ್ದೀನಿ, ಇದು ಹೆಚ್ಚು ಆಕ್ಸಿಜನನ್ನು ರಿಲೀಸ್ ಮಾಡಿ ಗಾಳಿಯನ್ನು ಶುದ್ಧೀಕರಿಸುತ್ತೆ. ಮನೆಯ ಹೊರಗಡೆ ನೀವೇನಾದರೂ ಗಿಡ ಬೆಳೆಸಬೇಕು ಅಂದರೆ ಅದನ್ನು ನೇರವಾಗಿ ಬಿಸಿಲಿನಲ್ಲಿ ಇಡಬಾರ್ದು. ಹೆಚ್ಚು ಬಿಸಿಲು ಇದ್ದರೆ ಅದರ ಎಲೆಗಳು ಮತ್ತು ಹೂಗಳು ಬೇಗ ಸುಟ್ಟು ಹೋಗುತ್ತೆ. ಇಂತಹ ಎಲೆಗಳನ್ನು ಬೇಗ ಗಿಡದಿಂದ ತೆಗೆದು ಹಾಕಬೇಕು. ಹಾಗಾಗಿ ಆದಷ್ಟು ಶೇಡೆಡ್ ಏರಿಯಾದಲ್ಲಿ ಗಿಡವನ್ನು ಇಡಬೇಕಾಗತ್ತೆ. ಇದಕ್ಕೆ ಮೀಡಿಯಮ್ ಸನ್ಲೈಟ್ ಇದ್ದರೆ ಸಾಕು, ಗಿಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೆಳಗ್ಗೆ ಎಳೆ ಬಿಸಿಲಲ್ಲಿ ಅಂದರೆ ಅರ್ಲಿ ಮಾರ್ನಿಂಗ್ ಬಿಸಿಲು ಇದ್ದರೆ ಗಿಡಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಎಳೆ ಬಿಸಿಲಲ್ಲಿ 2ರಿಂದ 3 ಗಂಟೆಗಳ ಕಾಲ ಗಿಡವನ್ನು ಇಟ್ಟರೆ ಗಿಡ ತುಂಬ ಹೆಲ್ತಿಯಾಗಿ ಬರುತ್ತೆ. ನಂತರ ಈಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಎಲೆಗಳು ಬೇಗ ಸುಟ್ಟು ಹೋಗುತ್ತೆ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಆದಷ್ಟು ಗಿಡವನ್ನು ನೆರಳಿನಲ್ಲಿ ಇಡೋದನ್ನು ಮರಿಬೇಡಿ ನೋಡಿ. ಇದರ ಎಲೆಗಳು ಬಹಳ ಶೈನಿಂಗ್ ಆಗಿ ಇರುತ್ತೆ. ಹಾಗಾಗಿ ಈ ಶೈನಿಂಗನ್ನು ಕಾಪಾಡಿಕೊಳ್ಬೇಕು ಅಂತ ಅಂದರೆ ಯಾವುದಾದ್ರೂ ಬಟ್ಟೆಯಿಂದ ಇದರ ಎಲೆಗಳನ್ನು ಆಗಾಗ್ಗೆ ಕ್ಲೀನ್ ಮಾಡ್ತಾ ಇದ್ದರೆ ಅದರ ಶೈನಿಂಗ್ ಹಾಗೇ ಇರುತ್ತೆ. ಪೀಸ್ ಲಿಲ್ಲಿಯನ್ನು ಹೆಚ್ಚು ಪೋಷಕಾಂಶ ಇರುವಂತಹ ಮಣ್ಣಿನಲ್ಲಿ ಪ್ರಾರಂಭದಲ್ಲಿ ನೆಡಬೇಕು. ಯಾವಾಗಲೂ ತೇವಾಂಶವನ್ನು ಕಾಪಾಡಿಕೊಳ್ಬೇಕು. ಗಿಡಕ್ಕೆ ಹೆಚ್ಚು ನೀರು ಕೂಡ ಹಾಕಬಾರ್ದು, ಕಡಿಮೆನೂ ಕೂಡ ಹಾಕಬಾರ್ದು. ಮಣ್ಣಿನ ಮೇಲ್ಭಾಗದಲ್ಲಿ ಮಣ್ಣು ಡ್ರೈ ಆದಾಗ ಮಾತ್ರ ಗಿಡಕ್ಕೆ ನೀರನ್ನು ಹಾಕಬೇಕು. ಗಿಡಕ್ಕೆ ಹಾಕಿದಂತಹ ನೀರು ಪಾಟ್ನಲ್ಲಿ ಸರಾಗವಾಗಿ ಹರಿದು ಹೋಗಬೇಕು. ಅಂದರೆ ಪಾಟ್ನಲ್ಲಿ ನೀರನ್ನು ನಿಲ್ಲಿಸಬಾರ್ದು. ನೀರು ಮಣ್ಣಿನಲ್ಲಿ ಹಾಗೇ ಇದ್ದರೆ ರೂಟ್ ರಾಟ್ ಪ್ರಾಬ್ಲಮ್ ಆಗುತ್ತೆ. ಆಗ ಗಿಡ ಸತ್ತು ಹೋಗುವಂತಹ ಚಾನ್ಸಸ್ಸು ಇರುತ್ತೆ. ಪ್ರಾರಂಭದಲ್ಲಿ ನೀವು ಗಿಡವನ್ನು ನೆಡಬೇಕಾದ್ರೆ ಮಣ್ಣು, ಗೊಬ್ಬರ ಮತ್ತು ಕೋಕೋಪೀಟ್ ಅಥವಾ ನಿಮ್ಮ ಹತ್ರ ಮರಳೇನಾದರೂ ಇದ್ದರೆ ಮರಳನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕು. ಆಗ ಗಿಡ ಬೇಗ ಬೇರನ್ನು ಬಿಡುತ್ತೆ. ಗಿಡಕ್ಕೆ ಹೆಚ್ಚು ಗೊಬ್ಬರ ಹಾಕುವಂತಹ ಅವಶ್ಯಕತೆಯೂ ಇಲ್ಲ. ವರ್ಷದಲ್ಲಿ 3 ಅಥವಾ 4 ಸಲ ಯಾವುದಾದ್ರೂ ಸಾವಯವ ಗೊಬ್ಬರವನ್ನು ಹಾಕಬೇಕು. ಸಗಣಿ ಗೊಬ್ಬರವನ್ನು ಅಥವಾ ಬೇವಿನ ಹಿಂಡಿಯನ್ನು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕೂಡ ಬಳಸಬಹುದು. ಆದರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರನ್ನು ಹಾಕಬೇಡಿ. ಅಕಸ್ಮಾತ್ ಕೆಮಿಕಲ್ ಫರ್ಟಿಲೈಸರ್ನ ನೀವೇನಾದರೂ ಗಿಡಕ್ಕೆ ಹಾಕಿದ್ರೆ ಗಿಡ ಬೇಗನೆ ಹಾಳಾಗುತ್ತೆ. ಇದರ ಪ್ರೊಪಗೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಪೀಸ್ ಲಿಲ್ಲಿಯನ್ನು ಅದರ ಸೀಡ್ಸ್ನಿಂದ ಪ್ರೊಪಗೇಟ್ ಮಾಡಬಹುದು ನೋಡಿ. ಇಲ್ಲಿ ಸೀಡ್ಸ್ ಬರುತ್ತೆ, ಆದರೆ ಇದು ತುಂಬ ನಿಧಾನವಾದಂತಹ ಒಂದು ಪ್ರೋಸೆಸ್ಸು. ಹಾಗಾಗಿ ಈಸಿಯಾಗಿ ನೀವು ಗಿಡವನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ಅಂದರೆ ಗಿಡವನ್ನು ನೀವು ರೀಪಾಟ್ ಮಾಡುವಾಗ ರೂಟ್ ಡಿವಿಷನ್ ಮಾಡಿಕೊಂಡು ಗಿಡವನ್ನು ಪ್ರಾಪಗೇಟ್ ಮಾಡ್ಕೊಳ್ಳೋದು ಬಹಳ ಈಸಿ ಮೆಥಡ್ ಇದು. ನಂತರ ಗಿಡವನ್ನು ನೀವು ಬೇರೆ ಪಾಟ್ಗೆ ಹಾಕಿದ ಮೇಲೆ
ಅದನ್ನು ಆದಷ್ಟು ನೆರಳು ಬರುವಂತಹ ಜಾಗದಲ್ಲಿ ಇಡಬೇಕು. ನಂತರ ಗಿಡಕ್ಕೆ ನೀರನ್ನು ಹಾಕಬೇಕು. ಗಿಡವನ್ನು ಆರೋಗ್ಯಕರವಾಗಿ ಇಡೋದಕ್ಕೆ ಗಿಡದ ಎಲೆಗಳನ್ನು ಕ್ಲೀನಾಗಿ ಇಟ್ಕೋಬೇಕು. ಹಾಗಾಗಿ ಎಲೆಗಳಿಗೆ ನೀರನ್ನು ಆಗಾಗ್ಗೆ ಸ್ಪ್ರೇ ಮಾಡ್ತಾ ಇರಬೇಕು. ಪೀಸ್ ಲಿಲ್ಲಿಯನ್ನು ಮಣ್ಣಿನಲ್ಲಿ ಮಾತ್ರ ಅಲ್ದನೇ ನೀರಿನಲ್ಲೂ ಕೂಡ ಬೆಳೆಸಬಹುದು. ಆದರೆ ನೀರನ್ನು ಆಗಾಗ್ಗೆ ಚೇಂಜ್ ಮಾಡ್ತಾ ಇರಬೇಕು. ಒಂದು ಕಾಷನ್ ಏನು ಅಂತ ಅಂದರೆ, ಇದು ಸ್ವಲ್ಪ ಪಾಯ್ಸನಸ್ ಗಿಡ ಆಗಿರೋದ್ರಿಂದ ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಂದ ಸ್ವಲ್ಪ ದೂರ ಇಡಬೇಕಾಗತ್ತೆ. ಗೈಸ್, ನೋಡಿದ್ರಲ್ಲ ನಾನು ಪೀಸ್ ಲಿಲ್ಲಿಗೆ ಯಾವ ಕೇರ್ ತೆಗೆದುಕೊಳ್ತೀನಿ ಅಂತ. ನೀವು ಕೂಡ ಈ ಟಿಪ್ಸನ್ನು ಬಳಸಿ ಈ ಗಿಡವನ್ನು ಬೆಳೆಸ್ಕೊಂಡು ನಿಮ್ಮ ಮನೆಯ ಒಳಾಂಗಣವನ್ನು ಸುಂದರವಾಗಿ ಇಟ್ಕೊಳ್ಬಹುದು. ಹಾಗೆ ಗಾಳಿಯನ್ನು ಕೂಡ ಶುದ್ಧೀಕರಿಸ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗೋ ಗ್ರೀನ್, ಸ್ಟೇ ಸೇಫ್. ಹ್ಯಾಪಿ ಟೆರಸ್ ಗಾರ್ಡನಿಂಗ್.